ಅಂದ್ರೆ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಇರುತ್ತೆ. ಒಂದೇನು ಮಾಡಿದ್ರೆ ಹೊರಗಡೆ ಗಾಳಿಯಿಂದ ಸಿಗುತ್ತೆ, ಸೂರ್ಯನಿಂದ ಸಿಗುತ್ತೆ, ಒಂದು ಇದ್ರಲ್ಲಿ ಸಿಗುತ್ತೆ. ಇದು ಬಂದ್ಬಿಟ್ಟು ಹೊರಗಡೆ ಬೇಸಿಕ್ ಆಗಿ ಸಿಗುವಂಥದ್ದು ನಮಗೆ ಹೊರಗಡೆ. ನಾವು ಗಿಡಕ್ಕೆ ಹಾಕ್ತೀವಲ್ಲ ಏನೇ ಗೊಬ್ಬರ, ತಿಪ್ಪೆ ಗೊಬ್ಬರ ಅವೆಲ್ಲ ಹಾಕೋದ್ರಿಂದ ಏನಾಗುತ್ತೆ, ಈ ಒಂದು ಲೋಡ್ ಗೊಬ್ಬರ ಬಂದ್ಬಿಟ್ಟು 5,000 ರೂಪಾಯಿ ಒಂದು ಮಿನಿಮಮ್. 10 ಲೋಡ್ ಗೊಬ್ಬರ ಎಷ್ಟಲ್ಲಿ 50,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ರೈತರು. 50,000 ರೂಪಾಯಿ ಖರ್ಚು ಮಾಡ್ತಾರೆ. ಒಂದು ಎಕರೆಗೆ ಬೇಕಾಗಿರೋದು 8% ಯೂಮಿಕ್ ಬೇಕು. 5,000 ರೂಪಾಯಿ ಅನ್ಕೊಳ್ಳಿ. ಇದು ಒಂದು 10 ಲೋಡ್ ಮಿನಿಮಮ್. 10 ಲೋಡ್ ಅಂದ್ರೆ ಎಷ್ಟಾಯ್ತು? 1 ಲೋಡ್ ಗೊಬ್ಬರದಲ್ಲಿ ಸಿಗ್ತಾ ಇರೋದು ಯೂಮಿಕು. ಅವಾಗ ಇವಾಗ ಎಷ್ಟು 10 ಲೋಡ್ ಸಿಕ್ಕಾಗ 10 ಲೋಡ್ಗೆ ಸಮಾನ. ಇದು 2 kg, ಇದು 2 ಪ್ಯಾಕೆಟ್ ಕೊಟ್ಟರೆ 10 kg ಪ್ಯಾಕೆಟ್ ಕೊಟ್ಟರೆ ನಿಮ್ಗೇನತ್ತೆ 8 ಸಿಗುತ್ತೆ ಭೂಮಿಗೆ. ಆಮೇಲೆ ಏನಾಗುತ್ತೆ, ಮಣ್ಣನ್ನ ಫ್ರೀ ಮಾಡ್ತಾ ಬರುತ್ತೆ, ರೂಟ್ಸ್ ಸೇರ್ಕೊಂಡು ಹೋಗುತ್ತೆ. ಈ ರೂಟ್ಸ್ ಯಾವಾಗ ಹೇಳ್ಕೊಂಡು ಹೋಗುತ್ತೆ, ಅಲ್ಲಿ ಕೊಟ್ಟಿರೋ ಗೊಬ್ಬರನೆಲ್ಲ ತಗೊಳ್ತಾ ಇರುತ್ತೆ, ಗಿಡಕ್ಕೆ ತಗೊಳ್ತಾ ಭೂಮಿ ಏನತ್ತೆ ಇದು ಅಂದ್ರೆ ಆಸಿಡಿಕ್ ಇಂದ ಆಲ್ಕೈನ್ ಅಂತ ಅಂತಾರೆ. ಅಂದ್ರೆ ಏನ್ ಗೊಬ್ಬರಗಳು ಕೊಟ್ಟಿ ಏನಾಗುತ್ತೆ, ಆಸಿಡಿಕ್ ತರ ಆಗ್ತಿರುತ್ತೆ ಭೂಮಿ. ಅದನ್ನ ಪ್ಯೂರಿಟಿ ಮಾಡ್ತಾ ಬರುತ್ತೆ. ಅಂದ್ರೆ ಒಂದು ಭೂಮಿನಲ್ಲಿ ಒಳ್ಳೆ ಚೆನ್ನಾಗಿ 6 to 7 ಅಂತ ಹೇಳ್ತಾರೆ. ಮಣ್ಣಿನ ಪರೀಕ್ಷೆ ಮಾಡ್ತಾರೆ ಗೊತ್ತಾ, ಮಣ್ಣಿನ ಗುಣಮಟ್ಟ ಅಂತ ಹೇಳ್ತಾರಲ್ವಾ, ಗುಣಮಟ್ಟನ ಪರೀಕ್ಷೆ ಮಾಡೋದಕ್ಕೆ 6-7% ಯೂಮಿಕ್ ಇದೇನು ಕೊಟ್ಟ ಬರುತ್ತೆ. ಅಲ್ಲಿರುವಂತದನ್ನ ಪ್ಯೂರಿಟಿ ಮಾಡಿ ಮಣ್ಣನ್ನ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಮಣ್ಣು ಮಾಡ್ತಾ ಬರುತ್ತೆ. ಒಳ್ಳೆ ಶಕ್ತಿಯಲ್ಲಿ ಡ್ರಿಪ್ ಮಾಡಿರ್ತಾರೆ, ಡ್ರಿಪ್ ಇರಿಗೇಷನ್ ಅಂತ ಹೇಳ್ತಾರೆ. ಅದ್ರಲ್ಲಿ ಏನ್ ಮಾಡ್ತಾರೆ, ಒಂದ್ ಕಡೆ ಒಂದು ಡ್ರಮ್ಮಲ್ಲಿ ಹಾಕ್ಬಿಟ್ಟಿರ್ತಾರೆ. ಇದು 200 ಲೀಟರ್ಗೆ 2 ಬಾಟ್ಲು, 1 ಎಕರೆಗೆ 2 ಬಾಟ್ಲು. ಇದು ಕೊಡೋದ್ರಿಂದ ಯೂಮಿಕ್ 8% ಯೂಮಿಕ್ ಸಿಗುತ್ತೆ. ಎರೆಹುಳಕ್ಕೆ ಊಟ ಇದರಲ್ಲಿದೆ. ನೀವು ಯಾವುದೇ ಗಿಡಕ್ಕೆ ಹಾಕ್ಬೋದು, ಎಲ್ಲಾ ಗಿಡಕ್ಕೂ ಹಾಕ್ಬೋದು. ಈ ಭೂಮಿನಲ್ಲಿ ಏನೇನು ಬೆಳೆ ಬರ್ತಾರೆ ಎಲ್ಲಾ ಬೆಳೆಗೂ ಇದು ಬೇಸಿಕಲ್ ಕೊಡ್ಬೋದು. ಏನೋ DAP ಗೊಬ್ಬರ ಕೊಡೋ ಟೈಮಲ್ಲಿ ಬೇಸಿಕಲಿ ಇದ್ರ ಜೊತೆಗೆ ಇದು ನ್ಯಾನೋಟೆಕ್ ಅಂತ ಹೇಳ್ತಾರೆ. ತಿರ್ಗಾ ಚಿಗುರು ಬರ್ಬೇಕಲ್ಲ, ಅದು 3 ತಿಂಗಳು ಬೆಳೆ ಇರುತ್ತೆ. ಆಕ್ಚುಲಿ 1 ತಿಂಗಳು ಒಂದು ಸೈಜ್ ಒಂದು ಬರ್ತಾನೆ ಇರುತ್ತೆ. ಆದ್ರೆ ತಿನ್ನೋ ಎಕ್ಸ್ಟ್ರಾ ಬರ್ಬೇಕು, ಚೆನ್ನಾಗಿ ಬರ್ಬೇಕು ಅಂದ್ರೆ ಇದು ಮಾಸ್ನ ಯೂಸ್ ಮಾಡ್ಬೇಕು. ಮಾಸ್ ಏನಕ್ಕೆ ಅಂದ್ರೆ ಎಲ್ಲಾ ತರ ಕೆಲಸ ಮಾಡಕ್ಕೆ, ಟಾಪ್ ಅಂದ್ರೆ ಎಲೆ ಚೆನ್ನಾಗಿ ಬರೋಕ್ಕೆ, ಚಿಗುರು ಚೆನ್ನಾಗಿ ಬರೋಕ್ಕೆ, ಫ್ಲವರ್ ಚೆನ್ನಾಗಿ ಬರೋದಕ್ಕೆ, ಕಾಯಿಗಳು ಇದು ಕೊಡೋದಂತೆ. ಇವೆಲ್ಲ ಕೊಡೋದಂತೆ ಕಾಯಿ ಇದು ಸೈಜ್ ಅಂದ್ರೆ ಫ್ಲವರ್ ಡ್ರಾಪ್ ಆಗ್ಬಾರ್ದು ರೈತರಿಗೆ. ಫ್ಲವರ್ ಡ್ರಾಪ್ ಆಗ್ಬಿಟ್ರೆ ಕಾಯಿ ಬರಲ್ಲ, ವೇಸ್ಟ್. ಬರೀ ಗಿಡ ಬಂದು ಫ್ಲವರ್ ಬಂದಿಲ್ಲ ಅಂದ್ರೆ ರೈತರಿಗೆ ವೇಸ್ಟ್ ಆಗ್ತಾ ಇರುತ್ತೆ. ಹೂ ಬರ್ಬೇಕು, ಹೂ ಬಂದ್ರೆ ಹೂವು ಬಂದ್ಬಿಟ್ಟು ಕಾಯಿ ಕನ್ವರ್ಟ್ ಆಗ್ಬೇಕು. ಕಾಯಿ ಕನ್ವರ್ಟ್ ಆಗಿದ್ರೆ ರೈತರಿಗೆ ಒಳ್ಳೆ ಬೆಳೆ. ಆಕ್ಚುಲಿ ಉದ್ದು ಬಿಟ್ರೆ ವೇಸ್ಟ್ ಆಗ್ಬಿಡುತ್ತೆ ರೈತರುಗಳಿಗೆ. ಇದು ಹೂವು ಬರೋಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು, ನೀವೇನ್ ಮಾಡ್ಬೇಕು ಅಂದ್ರೆ ಇದಿರುತ್ತಲ್ಲ, ಇವೆರಡು ಸೇರಿಸಿ ಕೊಟ್ಬಿಟ್ರೆ ಅಗ್ರಿಗೋಲ್ಡ್ ಅಂದ್ರೆ ಬೂಸ್ಟರ್ ಅಂತ. ಅಂದ್ರೆ ಕ್ರಾಪ್ ಅಂದ್ರೆ ಇದು ಶಕ್ತಿ ಅಂದ್ರೆ ಶಕ್ತಿ ಗ್ಲೂಕೋಸ್ ಹೆಂಗ್ ತಗೊಳ್ತೀವಲ್ಲ ರೈತ, ನಮ್ಗೆ ಹೆಂಗೆ ಶಕ್ತಿ ಬರುತ್ತೆ. ಫ್ಲವರ್ ನ ಡ್ರಾಪ್ ಆಗದಿರೋ ತರ ಕಾಯಿ ಸೈಜ್ ಬರೋದಕ್ಕೆ, ಕ್ವಾಲಿಟಿ ಸೈಜು ಕ್ವಾಂಟಿಟಿ ಜಾಸ್ತಿ ಬರೋದಕ್ಕೆ, ಮತ್ತೆ ಅದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ನಿಮ್ಗೆ A ಗ್ರೇಡ್, B ಗ್ರೇಡ್, C ಗ್ರೇಡ್ ಅಂತಾರೆ ಕಾಯಿಗಳಲ್ಲಿ. ನಿಮ್ ಟೊಮೊಟೊ ನೋಡಿದ್ರಲ್ವಾ, ಚಿಕ್ಕದ್ ಬೇರೆ ಕ್ವಾಲಿಟಿ. ಆಕ್ಚುಲಿ ಆ ತರ ಕ್ವಾಲಿಟಿ ಬರೋ ಇವಾಗ ಒಂದು 15 ದಿವಸ ಹೂವು ಬರುತ್ತೆ ಅನ್ಕೊಳ್ಳಿ ರೈತರುಗಳಿಗೆ. ಹೂವು ಫ್ಲವರಿಂಗ್ ಬರ್ತಾ ಇರುತ್ತೆ. ಆ ಫ್ಲವರಿಂಗ್ ಬರ್ತಾ ಇರ್ಬೇಕಾದ್ರೆ ಇದು ಮತ್ತೆ ಇದನ್ನ ಕೊಟ್ಟು ಸ್ಪ್ರೇ ಮಾಡ್ಬಿಟ್ರೆ ನಿಮ್ಗೆ ಮೇಲ್ಗಡೆ ಏನ್ ಮಾಡುತ್ತೆ, ಅದು ಫ್ಲವರ್ ಡ್ರಾಪ್ ಆಗ್ತಿರೋ ತರ ಕಾಯಿ ಸೈಜ್ ಬರುತ್ತೆ. ಫ್ಲವರ್ ಡ್ರಾಪ್ ಆಗದಿರೋ ತರ ನೋಡ್ಬೇಕು. ಒಂದ್ಸರಿ ಫ್ಲವರ್ ಡ್ರಾಪ್ ಆಗ್ತಿಲ್ಲ ಅಂದ್ರೆ ಬೂಸ್ಟರ್ ತರ ಅಂದ್ರೆ ಶಕ್ತಿ ಕೆಲಸ ಮಾಡುತ್ತೆ. ಇಲ್ಲೇ ಕೊಟ್ಟ ನೋಡಿ, ಕ್ರಾಪ್ ಫ್ಲವರಿಂಗ್ ಅಂಡ್ ಫ್ರೂಟಿಂಗ್ ಬೂಸ್ಟರ್ ಅಂತ ಕೊಟ್ಟಿದ್ದಾರೆ ನಿಮ್ಗೆ. ಇದು ಫ್ಲವರ್ ಬಂದ್ಮೇಲೂ ಹೊಡಿಬಹುದು, ಅಂದ್ರೆ ಇದು ಹೊಡಿಯಂಗಿಲ್ಲ ಫ್ಲವರ್ ಬಂದ್ಮೇಲೆ. ಇದು ಒಂದು 15 ದಿವಸ ಮುಂಚೆ ಬಂದಾಗ ಹೊಡ್ಬಿಟ್ರೆ ಆಮೇಲೆ ಪಿಕಪ್ ಆಗುತ್ತೆ, ಎಲ್ಲ ಬರುತ್ತೆ. ಬಂದ್ಮೇಲೆ ಏನ್ ಮಾಡ್ಬೇಕು, ಇದನ್ನ ತಗೊಂಡ್ಬೇಕಾದ್ರೆ ಇನ್ನೊಂದ್ಸರಿ ಲೈಟ್ ಆಗಿ ಸ್ಪ್ರೇ ಮಾಡ್ಬೇಕು. ಲೈಟ್ ಆಗಿ ಪ್ರೆಷರ್ ಕೊಟ್ಟು ಸ್ಪ್ರೇ ಮಾಡ್ಬಾರ್ದು. ಲೈಟ್ ಆಗಿ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ಅದಕ್ಕೆ ಇನ್ನೂ ಶಕ್ತಿ ಇರ್ತದೆ. ಇದು ಪೌಡ್ರು. ಇದು 1 ಎಕರೆಗೆ 1 ಪ್ಯಾಕೆಟ್ 100. ಇದು 1 ಗ್ರಾಮ್ಗೆ 1 ಲೀಟರ್ 1 ಗ್ರಾಮ್. ಇದು 1 ಲೀಟರ್ 1 ಗ್ರಾಮ್, 1 ಲೀಟರ್ 1 ಗ್ರಾಮ್ ಸ್ಪ್ರೇಗೆ. ಭೂಮಿಗೂ ಕೊಡ್ಬೋದು, ಭೂಮಿ ಕೊಟ್ಟರೆ ಶಕ್ತಿ ಬರುತ್ತೆ. ಎಲ್ಲದಕ್ಕೂ ಕೊಡ್ಬೋದು. ಸ್ಪ್ರೇಗೆ, ಭೂಮಿಗೆ. ಇದು ಕೆಳಗಡೆ ಕೊಡೋದಕ್ಕಿಂತ ಮೇಲೆ ಸ್ಪ್ರೇ ಹೊಡೆದಾಗ ಸ್ಪ್ರೇ ಫ್ಲವರ್ ಮತ್ತೆ ಇದೆಲ್ಲ ಜಾಸ್ತಿ ಬರುತ್ತೆ ನಿಮ್ಗೆ. ಭೂಮಿಗೂ ಬೇಕಾದ್ರೆ ಒಂದು ಕೊಡ್ಬೋದು. ಅಂದ್ರೆ ಸ್ಪ್ರೇಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಸ್ಪ್ರೇ ರೈತರುಗಳು ಫಸ್ಟು ಗೊಬ್ಬರ ಮಣ್ಣು ರೆಡಿ ಮಾಡ್ತಾರೆ, ಗೊಬ್ಬರ ಮಾಡ್ತಾರೆ, ಹಾಕ್ಬಿಡ್ತಾರೆ. ಒಂದು ಇವಾಗ ನಾಟಿ ಮಾಡ್ತಾರೆ ಅನ್ಕೊಳ್ಳಿ. ಅಂದ್ರೆ ಒಂದು ಟೊಮೊಟೊ ಗಿಡನ ಬೆಳೆದಿರೋದು ಸ್ವಲ್ಪ ತರ್ತಾರೆ ಹೊರಗಡೆಯಿಂದ. ಅದು ಬೆಳೆದಿರೋದನ್ನ ನಾಟಿ ಮಾಡ್ತಾರೆ. ನಾಟಿ ಮಾಡಿದ್ಮೇಲೆ 1 ತಿಂಗಳು ಏನು ಸ್ಪ್ರೇ ಮಾಡಲ್ಲ ಅವರು. ಒಂದು 15 ದಿವಸ ಏನು ಮಾಡಲ್ಲ. ಯಾಕಂದ್ರೆ ಬರ್ಬೇಕು ಮೇಲೆ ಒಂದ್ ಸ್ಟೇಜ್ ಸ್ವಲ್ಪ ಹಿಂಗ್ ಚಿಗುರು ಬರುತ್ತಲ್ವ, ಮೇಲೆ ಒಂದ್ ಸ್ವಲ್ಪ ರೋಲ್ ಬರುತ್ತಲ್ಲ, ಆವಾಗ ತಗೊಳ್ತಾರೆ. ಭೂಮಿಗೆ ತಿರ್ಗಾ ಡ್ರಿಪ್ ಕೊಡ್ತಾರೆ. ನಿಮ್ಗೆ ಡ್ರಿಪ್ ಅಂದ್ರೆ ಇದು ಕೊಡ್ತಾರೆ, ಯೂಮಿಕ್ ಕೊಡ್ತಾರೆ, ಇವೆಲ್ಲ ಕೊಡ್ತಾರೆ ಡ್ರಿಪ್ಗೆ. ನಿಮಗೆ ಅವಾಗ ಹೊರಗಡೆ ತರೋ ಗೊಬ್ಬರ ಬದಲು ನಮ್ದೇ ಯೂಮಿಕ್ ತಗೊಳ್ಳಿ. ಹೊರಗಡೆನೂ ಕಮ್ಮಿಗಿದೆ ಯೂಮಿಕ್. ಇದು ಲಿಕ್ವಿಡ್ ಎಕರೆಗೆ. ಯೂಮಿಕ್ ರೈತರು ತಂದು ಹೊಡಿಯೋದೇ ಯೂಮಿಕ್. ಆದ್ರೆ ಏನ್ ಗೊತ್ತಾ, ಇವಾಗ ನಾವು ಕಡಲೆಕಾಯಿ ಬೀಜನೂ ಇವಾಗ ನಾವು ಹೊರಗಡೆ ಎಣ್ಣೆ ತೊಗೊಳ್ತೀವಿ ಗೊತ್ತಾ, ಅಲ್ಲಿ 150 ರೂಪಾಯಿ ಸಿಗುತ್ತೆ ಕಡಲೆ ಬೀಜ, ಎಣ್ಣೆ. ನಮ್ಗೆ ಸ್ವಲ್ಪ ಕಾಸ್ಟ್ ಇರುತ್ತೆ. ಆದ್ರೆ ರೈತರುಗಳಿಗೆ ಇನ್ನೂ ಕಮ್ಮಿ ಕೊಡ್ತಾರೆ ಯೂಮಿಕ್ ಹೊರಗಡೆ. ಅದೇ ಕ್ವಾಲಿಟಿ ಇರಲ್ಲ, ಶಕ್ತಿ ಇರಲ್ಲ ಅದರಲ್ಲಿ ನಿಮ್ಗೆ.
ಅದ್ರ ಬಗ್ಗೆ ಮಾತಾಡ್ಬೇಕು. ಏನಕ್ಕೆ ಯೂನಿಕ್ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡೋದು. ಇದು ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋದು, ಇಂಡಿಯನ್ ಕಂಪ್ನಿ, ಅದೇ ಮ್ಯಾನುಫ್ಯಾಕ್ಚರ್ ಆಗಿದ್ದು ಬಿಡದಿನಲ್ಲಿ. ಇದು ಅಗ್ರಿ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನೋಡಿ ಇವರು ನೋಡಿ ಇದು ಎಲ್ಲಿ ಗೊತ್ತಾ, ಇಲ್ಲಿ ನೋಡಿ ಮ್ಯಾನುಫ್ಯಾಕ್ಚರ್ ಬೈ ತುಮಕೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಇದು. ನಾನು ನೋಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ಅಲ್ಲಿ ಡೆಲ್ಲಿನಲ್ಲಿರೋದು ಆಫೀಸು. ಇಲ್ಲಿ ಇವರು ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಇವರು ಕಂಪ್ನಿ ಫೇಮಸ್ ಇರೋದು ಯಾವ್ದು ಗೊತ್ತಾ, ಇರೋದು ಮಾರ್ಗೋ ಕಂಪ್ನಿ ಅಂದ್ರೆ ಫೇಮಸ್ ಕಂಪ್ನಿ. ಔಷಧಿ ಹೊಡೆಯೋ ಮಾರ್ಗೋ ಅಂದ್ರೆ ಔಷಧಿಗಳಿಗೆ ಫೇಮಸ್ ಕಂಪ್ನಿ. ಔಷಧಿಗಳಿಗೆ ಅವ್ರ ಹತ್ರ ನಮ್ದು ಕಂಪ್ನಿ ಹೇಳ್ಬಿಟ್ಟು ತಯಾರಿಸಿ ಮಾಡಿರುವಂತ ಒಂದು ಪ್ರಾಡಕ್ಟ್. ಆದ್ರೆ ಇದು ರೆಡಿ ಆಗಿರೋದು ನಮ್ಮ ಕರ್ನಾಟಕದಲ್ಲಿ, ಅಂದ್ರೆ ಡೆಲ್ಲಿಗೆ ಹೋಗಿ ವಾಪಸ್ ಬರುತ್ತೆ, ಹಂಗೆ ಬರುತ್ತೆ ಮಾರ್ಗೋ ಕಂಪ್ನಿ. ಇದು ಅಂದ್ರೆ ಇದನ್ನ ಅದು ಮಾರ್ಕೆಟಿಂಗ್ ಅಂದ್ರೆ ಒಬ್ಬ ರೈತರಿಗೆ ಏನ್ ಬೇಕು ಅಂತ, ಅವ್ರಿಗೆ ಎಷ್ಟು ಬೇಕು ಶಕ್ತಿ, ಯೂನಿಕ್ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಟ್ಟಿರುವಂತ ಒಂದು ಪ್ರಾಡಕ್ಟ್ ಇದು ಹಿಂಗೆ. ಅದೇ ಇದು ಬೇರೆ ಕಡೆ ಇರುತ್ತೆ, ಇದು ಮಾತ್ರ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇಲ್ಲ ಅದು ಗೊತ್ತೇ ಇಲ್ಲ ನೋಡಿ, ರೈತರು ತುಮಕೂರಲ್ಲಿ ರೆಡಿ ಆಗುತ್ತೆ ಅದು ಮೇದಲ್ಲಿ. ಸೊ ಇದು ಅನಂತ ಅಂದ್ರೆ ಎಲ್ಲ ತೆಗ್ದ್ಬಿಡ್ತಾರೆ, ಕಾಯಿಗಳೆಲ್ಲ ತೆಗ್ದ್ಬಿಡ್ತಾರೆ. ಒಂದ್ಸರಿ ತೆಗ್ದ್ಬಿಟ್ಟು ತಿರ್ಗಾ ಸ್ಪ್ರೇ ಕೇಳ್ತಾರೆ ಚಿಗುರು ಬರೋದಕ್ಕೆ, ಚೆನ್ನಾಗಿ ಬರೋದಕ್ಕೆ. ಅದನ್ನ ಎಷ್ಟು ಬರುತ್ತೆ ಅಷ್ಟು ಲಾಸ್ಟ್ ಸ್ಟೇಜಲ್ಲಿ ಕೊನೆಯ ಸ್ಟೇಜ್ಗೆ ಹೊಡಿತಾರೆ. ಈ ಫಸ್ಟ್ ಬೇಸಿಕ್ ಹೊಡಿಯಲ್ಲ, ಅದು ಕೀಳ್ತಾ ಇರ್ತಾರೆ ಸರ್. ಕಾಯಿಗೆ 3 ತಿಂಗಳು ಬೆಳೆ ಅನ್ಕೊಳ್ಳಿ. ಟೊಮೊಟೊ ಬೆಳೆ ಅಂದ್ರೆ ಒಂದು 2 ತಿಂಗಳಿಗೆ ಏನ್ ಮಾಡ್ತಾರೆ, ಕಾಯಿಗಳೆಲ್ಲ ಕಿತ್ಬಿಡ್ತಾರೆ. ಕಿತ್ತಾದ್ಮೇಲೆ ತಿರ್ಗಿ ಸ್ಪ್ರೇ, ಹೂವು ಬರೋದಕ್ಕೆ, ಸ್ಪ್ರೇ ಬರೋದಕ್ಕೆ, ಎಲೆ ಚಿಗುರು ಬರೋದಕ್ಕೆ, ಹೈಟ್ ಬರೋದಕ್ಕೆ, ಗ್ರೋತ್ ಎಲ್ಲದಕ್ಕೂ ಇದು ಹೊಡ್ತಾರೆ. ಟಾಪ್ ಇದು ರೂಟ್ಗೆ ಎಲ್ಲದಕ್ಕೂ ಹೋಗುತ್ತೆ, ಭೂಮಿಗೂ ಕೊಡ್ಬೋದು. ಅದು ಲಾಸ್ಟ್ ಅಲ್ಲಿ ಒಣಗೋದು ಮೇಡಮ್. ಆಕ್ಚುಲಿ ಕಿಲ್ತಾರೆ 3 ತಿಂಗಳು ಬೆಳೆ ನಾವು ಹೋಗ್ತೀವಲ್ವಾ, 3 ತಿಂಗಳು ಬೆಳೆನಲ್ಲಿ 1 ತಿಂಗಳು 1.5 ತಿಂಗಳು ಬರೀ ಬರೋದಕ್ಕೆ ಬರುತ್ತೆ, ಗ್ರೋತ್ ಬರುತ್ತೆ. ಏನಪ್ಪ ನೀವು ನಾಟಿ ಮಾಡಿದ್ರೆ